ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗಳಿಗೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೇ ಸುದ್ದಿಯನ್ನು ನಾವು ನೋಡಿದ್ರೆ, ಜಪಾನ್ಸ್ R&I ಅಪ್ಸ್ ಇಂಡಿಯಾ ಸಾವರಿನ್ ರೇಟಿಂಗ್ ಥರ್ಡ್ ಅಪ್ಗ್ರೇಡ್ ಇನ್ 2025. ಜಪಾನ್ನ ಒಂದು ರೇಟಿಂಗ್ ಏಜೆನ್ಸಿ ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದೆ. ನೋಡಬಹುದು, ಜಪಾನ್ಸ್ ರೇಟಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಶನ್ ಇಂಕ್ R&I has upgraded India's long-term sovereign credit rating to BBB plus from BBB while retaining the stable outlook for the Indian economy. BBB ಇದನ್ನ BBB plus ಗೆ ಅಪ್ಗ್ರೇಡ್ ಮಾಡಿದೆ. ಜೊತೆಗೆ 2025ರಲ್ಲಿ ಭಾರತದ ಎಕಾನಮಿ ಬಗ್ಗೆ ಬಂದಿರುವಂತ ಮೂರನೇ ಅಪ್ಗ್ರೇಡ್ ಇದು. ಈಗಾಗಲೇ ಈ ಹಿಂದೆ S&P ಅಪ್ಗ್ರೇಡ್ ಮಾಡಿತ್ತು. ನೋಡಬಹುದು, BBB ಮೈನಸ್ ಇಂದ BBB ಗೆ, ಅದು ಆಗಸ್ಟ್ 2025 ಅಲ್ಲಿ. ನಂತರ ಮಾರ್ನಿಂಗ್ ಸ್ಟಾರ್ DBRS ಅಪ್ಗ್ರೇಡ್ ಮಾಡಿತ್ತು BBB ಗೆ, BBB ಲೋ ಇಂದ BBB ಗೆ ಅಪ್ಗ್ರೇಡ್ ಮಾಡಿತ್ತು ಮೇ 2025 ಅಲ್ಲಿ. ಈಗ ಜಪಾನ್ ನ ಈ ರೇಟಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಶನ್ ಇಂಕ್ ಕೂಡ ಅಪ್ಗ್ರೇಡ್ ಮಾಡಿದೆ. ನೋಡಬಹುದು, ಈ ರೇಟಿಂಗ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ ಗೆ. ಯಾಕೆಂದ್ರೆ ಹೊರಗಡೆಯಿಂದ ಇನ್ಫ್ಲೋ ಬರಬೇಕು ಅಂತಂದ್ರೆ ಯೂಶುವಲಿ FPIs ಅಂತ ಏನ್ ಕರಿತೀವಿ, ಹಾಗೆ FDIs ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಇವುಗಳ ರೇಟಿಂಗ್ ಅನ್ನ ನೋಡ್ತಾರೆ. ಅಂದ್ರೆ ಭಾರತದ ಎಕಾನಮಿ ಬಗ್ಗೆ ಏನ್ ರೇಟಿಂಗ್ ಇದೆ. ಯಾಕಂದ್ರೆ ಅವರು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅವರ ದುಡ್ಡು ಜಾಸ್ತಿ ಆಗೋದನ್ನೇ ಬಯಸೋದು ಎಲ್ರು ಕೂಡ, ಯಾರು ಕಡಿಮೆ ಆಗೋದನ್ನ ಬಯಸೋದಿಲ್ಲ. ಹಾಗಾಗಿ ಅಲ್ಲಿ ಸ್ಟೆಬಿಲಿಟಿ ಇದೆಯಾ, ಗ್ರೋತ್ ಗೆ ಅವಕಾಶ ಇದೆಯಾ, ನಾನಿವತ್ತು ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಾ. ಯಾಕಂದ್ರೆ ಅವರುಗಳು ಸಾವಿರಾರು ಕೋಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. 1000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ 1100 ಕೋಟಿ 1200 ಕೋಟಿ ಆಗಿ ಬೆಳಿಬೇಕಲ್ವಾ ಅದು. ಹಾಗಾಗಿ ಈ ರೀತಿಯ ರೇಟಿಂಗ್ ಅಪ್ಗ್ರೇಡೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಇಂಡಿಯನ್ ಎಕಾನಮಿಯ ಗ್ರೋತ್ ಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಗ್ರೋತ್ ಕೂಡ ಚೆನ್ನಾಗಿ ಪಿಕಪ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಇನ್ನು ಹೊರಗಡೆಯಿಂದ ಇನ್ವೆಸ್ಟ್ಮೆಂಟೇ ಬರ್ತಿಲ್ಲ ಅಂದ್ರೆ ಗ್ರೋತ್ ಮೊಮೆಂಟಮ್ ಸ್ಲೋ ಆಗುತ್ತೆ, ಎಕಾನಮಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಎಕಾನಮಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾರ್ಕೆಟ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಹಾಗಾಗಿ ಈ ರೀತಿಯ ರೇಟಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಪಾಕಿಸ್ತಾನಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಹೋಗೋದಿಲ್ಲ, ಸಮಸ್ಯೆಗಳಿದೆ. ಯಾಕೆ ಬಾಂಗ್ಲಾದೇಶ್ಗೆ ಹೋಗೋದಿಲ್ಲ, ಇತ್ತೀಚಿನ ಸಮಸ್ಯೆಗಳ ನಂತರ. ಕಾರಣಗಳು ರೇಟಿಂಗ್ಸ್. ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ ವಾಪಸ್ ಬರುತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಇಲ್ಲ ಇನ್ವೆಸ್ಟರ್ಸ್ಗೆ. ಅಂತಹ ಪರಿಸ್ಥಿತಿಗಳಿದೆ. ಹಾಗಾಗಿ ಯೂಶುವಲಿ ಅಂತಹ ಸಮಸ್ಯೆಗಳಿರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಅವಾಯ್ಡ್ ಮಾಡ್ತಾರೆ. ಎಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಗ್ರೋತ್ ಗೆ ಅವಕಾಶ ಇರುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಾರೆ ಇನ್ವೆಸ್ಟರ್ಸ್. ಹಾಗಾಗಿ ರೇಟಿಂಗ್ ಅಪ್ಗ್ರೇಡ್ ಗಳು ತುಂಬಾನೇ ಬಹುಮುಖ್ಯ ಆಗುತ್ತೆ, ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತವ್ರಿಗೆ. ಹಾಗೆ ದೇಶದ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ನಮ್ಮ GDP ಗ್ರೋತ್ ಗೂ ಕೂಡ ಇದು ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಭಾರತ ಹಾಗೂ ನ್ಯೂಜಿಲೆಂಡ್ ಗೆ ಸಂಬಂಧಪಟ್ಟಂತಹ ಸುದ್ದಿ. ಇಂಡಿಯಾ ನ್ಯೂಜಿಲೆಂಡ್ ಟು ಹೋಲ್ಡ್ ನೆಕ್ಸ್ಟ್ ರೌಂಡ್ ಆಫ್ ಟ್ರೇಡ್ ಡೀಲ್ ಟಾಕ್ಸ್ ಆನ್ October 13 and 14. ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಹಲವಾರು ದೇಶಗಳ ಜೊತೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ಆಡ್ತಾ ಇದೆ. ನ್ಯೂಜಿಲೆಂಡ್ ಜೊತೆ ಕೂಡ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳಾಗಿದ್ದಾವೆ. ನೆಕ್ಸ್ಟ್ ರೌಂಡ್ ಆಫ್ ಟಾಕ್ಸ್ October 13 ಇಂದ 14 ಅಂತ ಹೇಳ್ತಿದ್ದಾರೆ. ಸೆಪ್ಟೆಂಬರ್ 15 ರಿಂದ 19 ಕ್ವೀನ್ಸ್ ಟೌನ್ ಅಲ್ಲಿ ಮಾತುಕತೆಗಳು ಆಗಿದೆ. ಒಟ್ಟಿನಲ್ಲಿ ಸಾಕಷ್ಟು ದೇಶಗಳೊಂದಿಗೆ ಭಾರತ ವ್ಯಾಪಾರ ಒಡಂಬಡಿಕೆಗಳನ್ನ ಮಾಡ್ಕೊಳ್ತಾರೆ. ಇವೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಮಾಡ್ತವೆ. ಜೊತೆಗೆ ಈ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಂಡಾಗ ಕೆಲವೊಂದು ಸೆಕ್ಟರ್ಸ್ ಗೆ ನೆಗೆಟಿವ್ ಇರುತ್ತೆ. ಯಾಕಂದ್ರೆ ಎಲ್ಲಾನು ನಮ್ಗೆ ಅಡ್ವಾಂಟೇಜ್ ಆಗೋ ರೀತಿಯಲ್ಲಿ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಅಮೆರಿಕ ಕೇಳ್ತಾ ಇದೆ, ಭಾರತ ಒಪ್ಕೊಳ್ತಿದ್ಯಾ? ಇಲ್ಲ, ಗಿವ್ ಅಂಡ್ ಟೇಕ್ ಪಾಲಿಸಿ ಇರುತ್ತೆ. ಹಾಗಾಗಿ ಕೆಲವು ಸಲ ಕೆಲವು ಸೆಗ್ಮೆಂಟ್ ಗೆ ಅಥವಾ ಕೆಲವು ಪ್ರಾಡಕ್ಟ್ಸ್ ಗೆ ನೆಗೆಟಿವ್ ಆಗ್ಬೋದು, ಬಟ್ ಕೆಲವು ಪ್ರಾಡಕ್ಟ್ ಗೆ ಪಾಸಿಟಿವ್ ಕೂಡ ಆಗುತ್ತೆ. ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರುತ್ತೆ. ಬಟ್ ಡೀಲ್ಸ್ ಆಗೋದು ತುಂಬಾನೇ ಮುಖ್ಯ ಆಗುತ್ತೆ, ಎಸ್ಪೆಷಲಿ ದೊಡ್ಡ ಮಟ್ಟದ ವ್ಯವಹಾರಗಳು ನಡೆಯುವಂತ ದೇಶಗಳ ಜೊತೆ. ನಂತರ ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಬಹುಶಃ ನೀವು ಒಂದು ಸುದ್ದಿಯನ್ನ ನೋಡಿರಬಹುದು. ನಿನ್ನೆ ಅಮೆರಿಕ ಇನ್ನೂ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅದೇನಂತಂದ್ರೆ, ಚಾಬಹಾರ್ ಬಂದರಿನ ಮೇಲೆ ಕೆಲವೊಂದು ಸ್ಯಾಂಕ್ಷನ್ಸ್ ಅನ್ನ ಹಾಕಿದೆ. ಈ ಹಿಂದೆ ಇರಾನ್ ನ ಮೇಲೆ ಸಾಕಷ್ಟು ಸ್ಯಾಂಕ್ಷನ್ ಅನ್ನ ಹಾಕಿದೆ, ಈಗಲೂ ಕೂಡ ಸ್ಯಾಂಕ್ಷನ್ಸ್ ರನ್ನಿಂಗ್ ಇದೆ. ಬಟ್ ಚಾಬಹಾರ್ ನ ಮೇಲೆ, ಚಾಬಹಾರ್ ಬಂದರಿನ ಮೇಲೆ ಕೆಲವೊಂದು ವೈವರ್ ಅನ್ನ ಕೊಟ್ಟಿತ್ತು. ಆದ್ರೆ ಈಗ ಆ ವೈವರ್ ಅನ್ನು ಕೂಡ ತೆಗೆದಿದೆ. ಅಂದ್ರೆ ಚಾಬಹಾರ್ ಬಂದರನ್ನ ಬಳಸುವಂತ ಸಂದರ್ಭದಲ್ಲಿ ಕೆಲವೊಂದು ಎಕ್ಸೆಂಪ್ಷನ್ಸ್ ಅನ್ನ ಕೊಟ್ಟಿದ್ರು. ಇರಾನ್ ನ ಮೇಲೆ ನಿರ್ಬಂಧಗಳಿದ್ರು ಕೂಡ ಚಾಬಹಾರ್ ಬಂದರನ್ನ ಬಳಸೋದಕ್ಕೆ, ಅಲ್ಲಿಂದ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ನಿರ್ಬಂಧಗಳು ಇರಲಿಲ್ಲ. ಆದ್ರೆ ಈಗ ಅಲ್ಲೂ ಕೂಡ ನಿರ್ಬಂಧವನ್ನ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ಸ್ಟಡಿಂಗ್ ಇಂಪ್ಲಿಕೇಶನ್ಸ್ ಆಫ್ಟರ್ US ರಿವೋಕ್ಸ್ ಚಾಬಹಾರ್ ಸ್ಯಾಂಕ್ಷನ್ಸ್ ವೈವರ್ MESS ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳಿರುವಂತದ್ದು. ಇದರಿಂದ ಏನ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನ ನಾವು ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಭಾರತದ ಮೇಲೆ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ಳಬಹುದು ಅಂತವನ್ನ ಖಂಡಿತ ಮಾಡ್ತಿದ್ದಾರೆ ಅಮೆರಿಕನ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದ್ರೆ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಅಂತ.
ಇನ್ನು ಅದಾನಿ ಗ್ರೂಪ್ ನ ಅದಾನಿ ಪವರ್ ಗೆ ಸಂಬಂಧಪಟ್ಟಂತೆ ಮೊರ್ಗನ್ ಸ್ಟ್ಯಾನ್ಲಿ ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದಾನಿ ಪವರ್ ಇಸ್ ಎ ಟರ್ನ್ ಅರೌಂಡ್ ಇನ್ ಇಂಡಿಯಾಸ್ ಕಾರ್ಪೊರೇಟ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ಮೊರ್ಗನ್ ಸ್ಟ್ಯಾನ್ಲಿ. ಒಂದು ಪಾಸಿಟಿವ್ ರಿಪೋರ್ಟ್ ಅನ್ನು ಅದಾನಿ ಪವರ್ ಬಗ್ಗೆ ಮೊರ್ಗನ್ ಸ್ಟ್ಯಾನ್ಲಿ ಅವರು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಯುಂಡೈ ಮೋಟಾರ್ಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ. ಯುಂಡೈ ಟು ಇನ್ಕ್ರೀಸ್ ತಾಳೆಗಾಂವ್ ಪ್ಲಾಂಟ್ ಇನ್ವೆಸ್ಟ್ಮೆಂಟ್ ಬೈ 57% ಟು ₹11,000 crore. ಕಂಪನಿ ಮಹಾರಾಷ್ಟ್ರದ ತಾಳೆಗಾಂವ್ ಅಲ್ಲಿ ಇರುವಂತಹ ಪ್ಲಾಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ 57% ರೈಸ್ ಮಾಡಿದೆ. ಸುಮಾರು 11,000 ಕೋಟಿಯನ್ನ ಕಂಪನಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಜೊತೆಗೆ ನೋಡಬಹುದು, Hyundai will start vehicle manufacturing operations at the Talegaon plant in October with the new generation Venue SUV. ಅಕ್ಟೋಬರ್ ಅಲ್ಲಿ ಪ್ರೊಡಕ್ಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದೆ. ನ್ಯೂ ಜನರೇಷನ್ ವೆನ್ಯೂ SUV ನ ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದೆ. ಈ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಒಟ್ಟಿನಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಪ್ಲಾಂಟ್ ನ ಮೇಲೆ ಮಾಡಿದೆ ಅಂತ ಹೇಳ್ಬೋದು Hyundai ಇಂಡಿಯಾ. ಇನ್ನು ಅರ್ಬನ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಿಸ್ಟ್ ಆಯ್ತು ಮೊನ್ನೆ. ಲಿಸ್ಟ್ ಆದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗಿದೆ. ನೋಡಬಹುದು, ಅರ್ಬನ್ ಕಂಪನಿ ಶೇರ್ಸ್ ಕಂಟಿನ್ಯೂ ಡ್ರೀಮ್ ರನ್ ಪೋಸ್ಟ್ ಲಿಸ್ಟಿಂಗ್ ಸೋರ್ 81% ಫ್ರಮ್ ಇಶ್ಯೂ ಪ್ರೈಸ್ ಇನ್ 3 days. ಇಶ್ಯೂ ಪ್ರೈಸ್ ಇಂದ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿದೆ. ಲಿಸ್ಟ್ ಆಗಿದೆ 57% ಆಯ್ತು. ಆ ನಂತರ ಕೂಡ ಅಪ್ಸೈಡ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ 8.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ನಾವು ನೋಡಿದ್ವಿ. ನಿನ್ನೆ ಸೆಬಿ ಕೊಟ್ಟಂತಹ ಸುದ್ದಿ ಅಂದ್ರೆ ಹಿಂಡೆನ್ಬರ್ಗ್ ನ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಅನ್ನ ಕೈ ಬಿಟ್ಟಿರೋ ಬಗ್ಗೆ. ಆದ್ರೆ ಇವತ್ತು ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು. ಅದಾನಿಸ್ ರೆಗ್ಯುಲೇಟರಿ ರಿಸ್ಕ್ ನಾಟ್ ಓವರ್ ಆಸ್ ಅದರ್ ಸೆಬಿ ಪ್ರೋಬ್ಸ್ ಕಂಟಿನ್ಯೂ. ಕೆಲವೊಂದು ಇಶ್ಯೂಸ್ ಅಲ್ಲಿ ಸೆಬಿ ಇನ್ನು ಮುಂದುವರಿಸಿದೆ ಎನ್ಕ್ವೈರೀಸ್ ನ ಅನ್ನುವಂತ ಮಾಹಿತಿಯನ್ನ ಈ ಆರ್ಟಿಕಲ್ ಕೊಡ್ತಾ ಇದೆ. ನೋಡಬಹುದು, ದೇರ್ ಆರ್ ಸಮ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಸ್ಟ್ರಾಂಡ್ಸ್ ಸಚ್ ಆಸ್ ವೆದರ್ ದ ಗೌತಮ್ ಅದಾನಿ ಲೆಡ್ ಗ್ರೂಪ್ ಹ್ಯಾಸ್ ಫಾಲೋಡ್ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಗೈಡ್ ಲೈನ್ ಸ್ಟಿಲ್ ಬಿಫೋರ್ ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆರ್ ಸೆಬಿ ಸೆಡ್ ಒನ್ ಆಫ್ ದ ಪೀಪಲ್. ಅಂದ್ರೆ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಗೈಡ್ ಲೈನ್ ಏನಿದೆ ಅಂದ್ರೆ 75%, 25% ಏನಿದೆ, 75% ಅವ್ರು ಇಟ್ಕೊಳ್ಬಹುದು, 25% ಫ್ರೀ ಫ್ಲೋಟ್ ಇರ್ಲೇಬೇಕು ಆಸ್ ಪರ್ ರೂಲ್ಸ್. ಅದನ್ನ ಮೇಂಟೈನ್ ಮಾಡಿದ್ಯಾ, ಇದ್ರ ಬಗ್ಗೆ ಎನ್ಕ್ವೈರಿ ಇನ್ನು ನಡೀತಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಅಥವಾ ಹೇಳಿದ್ದಾರೆ. ಇದ್ರ ಬಗ್ಗೆ ಗೊತ್ತಿರುವಂತವ್ರು ಅನ್ನುವಂತ ರಿಪೋರ್ಟ್ ಅನ್ನ ಈ ಸುದ್ದಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ನೋಡಬಹುದು, ಅಟ್ ಲೀಸ್ಟ್ 3 to 4 ಕೇಸಸ್ ಆರ್ ಸ್ಟಿಲ್ ಬೀಯಿಂಗ್ ಎಕ್ಸಾಮೈನ್ಡ್ ಅನದರ್ ಪರ್ಸನ್ ಸೆಡ್. ಹೆಸರು ಹೇಳಲಿಚ್ಛಿಸದ ವ್ಯಕ್ತಿಯ ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಅಂತ ಹೇಳ್ತಾ ಇದೆ. ಇದು ಗೊತ್ತಿಲ್ಲ, ನೋಡೋಣ ಇನ್ನು ಮುಂದುವರೆದು ಏನಾದ್ರೂ ಆ ರೀತಿಯ ಸುದ್ದಿಗಳು ಬಂದ್ರೆ ತಿಳ್ಕೊಳ್ಳೋಣ. ಸದ್ಯದ ಮಟ್ಟಿಗೆ ಅವೈಲೇಬಲ್ ಇರೋದು ಇಷ್ಟೇ ಮಾಹಿತಿ. ಅಂದ್ರೆ ಹಿಂಡೆನ್ಬರ್ಗ್ ಆರೋಪ ಮಾಡಿದ್ದೇನೆಂದ್ರೆ ಅವರು ಶೆಲ್ ಕಂಪನಿಗಳ ಮೂಲಕ ತಮ್ಮದೇ ಕಂಪನಿಯಲ್ಲಿ ಬೇರೆಯವರು ಬೈ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಪ್ರೈಸ್ ಮ್ಯಾನಿಪುಲೇಟ್ ಮಾಡಿದ್ದಾರೆ, ಈ ರೀತಿಯ ಆರೋಪಗಳನ್ನ ಮಾಡಿತ್ತು. ಹಾಗಾಗಿ ಅಲ್ಲಿ ಎನ್ಕ್ವೈರೀಸ್ ನಡೀತಿದೆ ಅನ್ನೋ ರೀತಿಯಲ್ಲಿ ಈ ರಿಪೋರ್ಟ್ ಹೇಳ್ತಿದೆ. ನಂತರ ಫೆಡರಲ್ ರಿಸರ್ವ್ ನ ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ ಜಿಮ್ ವಾಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ನೋಡಬಹುದು. ಫೆಡ್ಸ್ ರೇಟ್ ಕಟ್ ರೈಸಸ್ ಸ್ಟಾಗ್ಫ್ಲೇಷನ್ ಫಿಯರ್ಸ್. ಜಿಮ್ ವಾಕರ್ ವಾನ್ಸ್ ಆಫ್ US ರಿಸೆಷನ್ ಬೈ 2026. ಏನಪ್ಪಾ ಇದು ಸ್ಟಾಗ್ಫ್ಲೇಷನ್ ಅಂದ್ರೆ? ಮೊದಲಿಗೆ ಸ್ಟಾಗ್ಫ್ಲೇಷನ್ ಅಂದ್ರೆ ಸ್ಲೋ ಗ್ರೋತ್ ಇರುವಂತದ್ದು ಎಕಾನಮಿಯಲ್ಲಿ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇರುವಂತದ್ದು, ಹಾಗೆ ಇನ್ಫ್ಲೇಷನ್ ಜಾಸ್ತಿ ಇರುವಂತದ್ದು. ಈ ಮೂರು ಜೊತೆಯಾಗಿದ್ರೆ ಅದನ್ನ ಸ್ಟಾಗ್ಫ್ಲೇಷನ್ ಅಂತಾರೆ. ಈ ಸ್ಟಾಗ್ಫ್ಲೇಷನ್ ನ ಭಯವನ್ನ ಹುಟ್ಟು ಹಾಕ್ತಿದೆ ಫೆಡ್ ನ ಇತ್ತೀಚಿನ ರೇಟ್ ಕಟ್ ಅಂತ ಹೇಳ್ತಿದ್ರೆ. ಜೊತೆಗೆ 2026 ಅಲ್ಲಿ US ಅಲ್ಲಿ ರಿಸೆಷನ್ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನು ಕೂಡ ಜಿಮ್ ವಾಕರ್ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಯಾರಿವರು ಜಿಮ್ ವಾಕರ್? ಚೀಫ್ ಎಕನಾಮಿಸ್ಟ್ ಅಟ್ ಅಲೇಥಿಯಾ ಕ್ಯಾಪಿಟಲ್. ಅದಕ್ಕೆ ಅವರು ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಬಹುದು, ಇಲ್ಲಿ ಕೆಲವು ಕಾರಣಗಳನ್ನ ಮೆನ್ಷನ್ ಮಾಡಿದ್ದಾರೆ. ಎಸ್ಪೆಷಲಿ ಫೆಡ್ ನ ಲೇಬರ್ ಮಾರ್ಕೆಟ್ ಡೇಟಾ ಏನಿದೆ ಅದೇ ಕ್ವಶನಬಲ್ ಅಂತ ಹೇಳ್ತಾರೆ. ಎಸ್ಪೆಷಲಿ ರೀಸೆಂಟ್ ರಿವಿಷನ್ಸ್ ರಿವೀಲ್ಡ್ ಸಿಗ್ನಿಫಿಕೆಂಟ್ ಫ್ಲಾಸ್, ಅಲ್ಲಿ ಸಮಸ್ಯೆಗಳಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಟೋಟಲ್ ಎಲ್ಲ ಕಾರಣಗಳಿಗೆ ಅವರು ಸ್ಟಾಗ್ಫ್ಲೇಷನ್ ಹಾಗೂ ರಿಸೆಷನ್ ಬಗ್ಗೆ ಭಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಬ್ಯಾಂಕ್ ಆಫ್ ಜಪಾನ್ ಇಂದ ಇವತ್ತು ಒಂದು ಸುದ್ದಿ ಬಂದಿದೆ. ನೋಡಬಹುದು, ಬ್ಯಾಂಕ್ ಆಫ್ ಜಪಾನ್ ಅಥವಾ BOJ ಕೀಪ್ಸ್ ಇಂಟ್ರೆಸ್ಟ್ ರೇಟ್ ಸ್ಟಡಿ, ಡಿಸೈಡ್ಸ್ ಟು ಸ್ಟಾರ್ಟ್ ಸೆಲ್ಲಿಂಗ್ ETFs. ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ, ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ. 0.5% ಅಲ್ಲಿ ಇಂಟ್ರೆಸ್ಟ್ ರೇಟ್ ಅದನ್ನೇ ಕಂಟಿನ್ಯೂ ಕೂಡ ಮಾಡಿದ್ದಾರೆ. ಇನ್ನು ಅರಿವೋಮ್ ಪೈಪ್ಸ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. ನೋಡಬಹುದು, ಕಂಪನಿ 3,135 ಕೋಟಿ ಸ್ಟೀಲ್ ಪ್ಲಾಂಟ್ ಅನ್ನ ಮಹಾರಾಷ್ಟ್ರದಲ್ಲಿ ಸೆಟಪ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಸುದ್ದಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನೋಡಬಹುದು. ಹಾಗಾಗಿ ಸೋಮವಾರ ಅಬ್ಸರ್ವ್ ಮಾಡಬಹುದು ಅರಿವೋಮ್ ಪೈಪ್ಸ್ ಅನ್ನ. ಇನ್ನು CESC ಇವತ್ತು ಇನ್ನೊಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು, CESC ಟು ಇನ್ವೆಸ್ಟ್ ₹5,000 crore ಇನ್ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ಸ್. ಕ್ಲೀನ್ ಎನರ್ಜಿ ಅಥವಾ ಗ್ರೀನ್ ಪವರ್ ಗೆ ಸಂಬಂಧಪಟ್ಟಂತೆ 5,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ CESC ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಸರಿ ಹೇಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.